ಡೇ. ಈ ನಡುವೆ ಟ್ರಾವೆಲಿಂಗ್ ನಂಗೆ ತುಂಬ ಇಷ್ಟ ಆಗ್ತಿದೆ. ಗೊತ್ತಿಲ್ಲ, ಫೋಟೋಸ್ ತೊಗೋತೀನಿ, ವೀಡಿಯೋಸ್ ಮಾಡ್ತೀನಿ ಅಂತಲೂ ಏನೋ ಇರ್ಬೋದು. ಬಟ್ ಏನು ಒಂಥರ ಬೀಚಸ್ ತುಂಬ ಇಷ್ಟ ಆಗ್ತಿದೆ. ಆರಾಮಾಗಿ ಸಮುದ್ರದ ದಡದಲ್ಲಿ ಕೂತ್ಕೊಂಡ್ರೆ ಆ ಅಲೆಗಳ ಸೌಂಡ್ಗೆ ಎಲ್ಲ ಮರ್ತೋಗ್ಬಿಡ್ಬೇಕು. ನನ್ನನ್ನು ನಾನು ಮರೆಯುವಷ್ಟು ಚೆನ್ನಾಗಿದೆ. ಎಷ್ಟೇ ಜನ ಏನೇ ಮಾತಾಡಿದ್ರು ಅವ್ರ ವಾಯ್ಸ್ ಎಲ್ಲ ತುಂಬ ದೂರದಲ್ಲಿ ಮಾತಾಡೋ ಥರ ಕೇಳಿಸುತ್ತೆ. ಎಲ್ಲರೂ ವಾಯ್ಸ್ಗಿಂತ ಸಮುದ್ರದ ಅಲೆಗಳ ಸೌಂಡೇ ಜಾಸ್ತಿ ಇರುತ್ತೆ. ಸೊ ಅದೊಂಥರ ಪೀಸ್ಫುಲ್ ಆಗಿರುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ನಾನು ಹೇಳ್ದಂಗೆ ಯಾರೋ ದೂರದಲ್ಲಿರೋ ಒಬ್ಬ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬರೋ ಥರ ತುಂಬ ಖುಷಿ ಅನ್ನಿಸ್ತದೆ. ಮೇ ಬಿ ನೆಕ್ಸ್ಟ್ ನಾನು ಒಬ್ಬೊಬ್ಬಳು ಬರ್ತೀನಿ ಅನಿಸುತ್ತೆ. ಗೋವಾ ಅಂತ ಎಷ್ಟು ರೂಢಿ ಆಗಿಬಿಟ್ಟಿದೆ ಅಂದರೆ ನೆಕ್ಸ್ಟ್ ನನಗೆ ಯಾರೂ ಬೇಡ, ಏನು ಬೇಡ, ಒಬ್ಬಳೇ ನೆಡ್ಕೊಂಡು ರೋಡ್ ತುಂಬ ಓಡಾಡ್ಬಿಡ್ತೀನಿ. ಅಷ್ಟು ರೂಟ್ಸ್ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಮುಂಚೆ ಎಲ್ಲ ಟ್ರಾವೆಲಿಂಗ್ ಅಂದರೆ ಹೆದರ್ಕೊಳ್ಳೋದು ಅನ್ನೋದಕ್ಕಿಂತ ಮೋಷನ್ ಸಿಕ್ನೆಸ್. ಯಾರಪ್ಪ ಅಷ್ಟು ದೂರ ಜರ್ನಿ ಮಾಡ್ತಾರೆ, ಬಿಸಿಲಲ್ಲಿ ಯಾರು ಸುತ್ತಾರೆ, ಈ ಥರ ನಾನು ಎಷ್ಟೋ ವರ್ಷಗಳು ಹಂಗೆ ಕಳೆದ್ಬಿಟ್ಟಿದ್ದೀನಿ. ಯಾರು ಟ್ರಿಪ್ ಅಂದರೆ ಸಾಕು, ಯಪ್ಪ ಜರ್ನಿನಾ ಅಂತ ಅಂದ್ಕೊತಿದ್ದೆ. ಬಟ್ ಇವಾಗ ಹಾಗಲ್ಲ. ಎಲ್ಲರೂ ಹೋಗೋಣ ಅಂದರೆ ನಾನೇ ಫಸ್ಟ್ ರೆಡಿ ಇರ್ತೀನಿ. ಎಲ್ಲರೂ ಕರ್ಕೊಂಡೋಗಿ ನಾನು ಬರ್ತೀನಿ. ಯಾರು ರೆಡಿ ಇಲ್ಲ ಅಂದರೆ ನಾನು ಇರ್ತೀನಿ. ಚೆನ್ನಾಗಿದೆ ಒಂಥರ. ತುಂಬ ಜನ ನಾನು ಟ್ರಾವೆಲಿಂಗ್ ಇಷ್ಟ ಆಗುತ್ತೆ ಅಂತಂದರೆ ಏನೋ ಅಂದ್ಕೊತಿದ್ದೆ. ಬಟ್ ನಾನೇ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಟ್ರಾವೆಲಿಂಗ್ ಅಂದರೆ ಒಂದೇ ಜಾಗದಲ್ಲಿ ಇದ್ಕೊಂಡು ಪಾರ್ಟಿಗಳು ಮಾಡೋದು, ಅಲ್ಲಲ್ಲೇ ಸುತ್ತಾಡ್ಕೊಂಡಿರೋದು, ಯಾವುದೋ ಕೆಫೆಯಲ್ಲಿ ಕೂತ್ಕೊಳ್ಳೋದು, ಯಾವುದೋ ಹೋಟೆಲಲ್ಲಿ ಕೂತ್ಕೊಳ್ಳೋದು, ಅದಕ್ಕಿಂತ ಹೊಸ ಹೊಸ ಜಾಗಗಳಿಗೆ ಬಂದಾಗ ಅಲ್ಲಿನ ವಾತಾವರಣ ಬೇರೆ ಇರುತ್ತೆ, ಫುಡ್ ಬೇರೆ ಇರುತ್ತೆ. ಬಟ್ ನಾನು ಏನಕ್ಕಾದ್ರೂ ಅಡ್ಜಸ್ಟ್ ಆಗಿಬಿಡ್ತೀನಿ, ಫುಡ್ಗೆ ಅಡ್ಜಸ್ಟ್ ಆಗೋಕ್ಕೆ ಮಾತ್ರ ಆಗ್ತಾಯಿಲ್ಲ ನನ್ನ ಕೈಲಿ. ನಮ್ಮ ಊಟ ಅನ್ನ ಸಾರು ಮತ್ತು ಬಿರಿಯಾನಿ, ನಾನ್ ವೆಜ್ ಎಲ್ಲ ಐಟಮ್ಸ್ ಎಲ್ಲೂ ಚೆನ್ನಾಗಿರೋದು. ಸೌತ್ ಇಂಡಿಯಾನೇ ಬೆಸ್ಟ್ ಅದೆಲ್ಲ ಫುಡ್ ಸಿಗೋಕ್ಕೆ. ಇಲ್ಲಿ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ, ಬಟ್ ಅದರಷ್ಟು ಟೇಸ್ಟ್ ಖಂಡಿತ ಇಲ್ಲಿ ಬರೋಲ್ಲ. ಪಿಜ್ಜಾ ಆ ಕಡೆ ಒಂದೇ ಇರುತ್ತೆ, ಮೀನ್ಸ್ ಇದು ಡಾಮಿನೋಸ್. ನಾನು ಹೋಗಿದ್ದ ಕಡೆ ಎಲ್ಲ ಡಾಮಿನೋಸ್ನಾಗ ಎಲ್ಲೂ ನಂಗೆ ಡಿಸಪಾಯಿಂಟ್ ಆಗಿಲ್ಲ, ಸೇಮ್ ಇರುತ್ತೆ ಆಲ್ಮೋಸ್ಟ್. ಬೇರೆ ಎಲ್ಲ ಟ್ರೈ ಮಾಡೋಕ್ಕೆ ಹೋಗೋಲ್ಲ, ಗೊತ್ತಿಲ್ಲ ಇರೋದು. ಟ್ರೈ ಮಾಡ್ತೀನಿ, ಒಂದೊಂದು ಚೆನ್ನಾಗಿರುತ್ತೆ. ಬಟ್ ಒಂದೊಂದು ತಿಂದಾಗ ಹಿಂಸೆ ಆಗಿಬಿಡ್ತಪ್ಪ, ನಮಗೆ ಬೇರೆ ಫುಡ್ಡೇ ಬೇಡ, ನಮ್ಮ ಊಟನೇ ನಮಗೆ ಸರಿ, ಊರೂರೇ ಕಂಡ ಮೇಲು, ನಮ್ಮೂರೇ ನಮಗೆ ಮೇಲು ಅನ್ನೋ ಥರ. ಬಟ್ ಇದು ಒಂಥರ ಚೆನ್ನಾಗಿದೆ ಅನುಭವ. ಥ್ಯಾಂಕ್ ಯು. ಇದಕ್ಕೆ ನಾನು ಫೋನ್ ಇಟ್ಬಿಟ್ಟಿದ್ದೀನಿ, ಸ್ಟ್ಯಾಂಡ್ಗೆ ಬಿದ್ದೋಗುತ್ತಾ ಏನೋ ಇಲ್ಲ. ಎಲ್ಲದಕ್ಕೂ ಉಪ್ಪು ಖಾರ ಮುಖ್ಯ. ಸೊ ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ ಖಾರ ಬೇಕಲ್ಲ. ಬೇಯ್ತಾನೆ ಇಲ್ಲ. ಓಕೆ ನಂತರ ಹಾಕ್ತೇನೆ. ಚಿಲ್ಲಿ ಆಯ ನಮಃ. ನೆಕ್ಸ್ಟ್ ಆರಿಗ್ಯಾನೋ ಫಸ್ಟೆಲ್ಲ ಇಲ್ಲಿ ಡಿಲಕ್ಸ್ ವೆಜ್ ಅಂತ ಯಾವಾಗಲೂ ರೆಗ್ಯುಲರಾಗಿ ಅದೇ ತಿಂತಾಯಿದ್ದು. ಇವಾಗ ಯಾಕೋ ಗೊತ್ತಿಲ್ಲ, ಅದು ನಿಲ್ಲಿಸ್ಬಿಟ್ಟಿದ್ದಾರೆ.